ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮದ ಹಳ್ಳಿಕಾರ್ ರಾಜಣ್ಣನ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಹಳ್ಳಿಕಾರ್ ಹೋರಿಗಳನ್ನು ಸಾಕುತ್ತಿರುವ ರೈತರು ಆಗಮಿಸಿ ಹಳ್ಳಿಕಾರ್ ರಾಜಣ್ಣನವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಹಳ್ಳಿಕಾರ್ ರಾಜಣ್ಣನವರ ತಾತ ಮುತ್ತಾತನ ಕಾಲದಿಂದಲೂ ಹಳ್ಳಿಕಾರ್ ಹೋರಿಗಳನ್ನು ಸಾಕುತ್ತಿದ್ದು ಅದನ್ನೇ ರಾಜಣ್ಣನವರು ಸಹ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಳ್ಳಿಕಾರ್ ಹೋರಿಗಳ ತಳಿ ಕನಕಪುರ, ಆನೇಕಲ್, ವರ್ತೂರು, ಹೊಸಕೋಟೆ ಈ ಭಾಗದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಈ ತಳಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಜಣ್ಣನವರ ಶ್ರಮ ತುಂಬಾ ಇದೆ ಎಂದು ಸ್ಥಳೀಯರು ಹೇಳುತ್ತಾರೆ. ರಾಜಣ್ಣನವರು ಹಳ್ಳಿಕಾರ್ ಹೋರಿಗಳನ್ನು ತನ್ನ ಮಕ್ಕಳಂತೆ ಸಾಕುತ್ತಿದ್ದು ದೇಸಿ ತುಪ್ಪ, ಬೆಣ್ಣೆ, ಗೋಡಂಬಿ, ಪಿಸ್ತಾ, ಬಾದಾಮಿ ನೀಡಿ ಸಾಕುತ್ತಿದ್ದಾರೆ. ರಾಜ್ಯದಲ್ಲಿ ಅತಿ ಎತ್ತರವಾದ ಹಳ್ಳಿಕಾರ್ ಹೋರಿಗಳಲ್ಲಿ ಇವರದು ಸಹ ಒಂದು. ರಾಜ್ಯಕ್ಕೆ 2ನೇ ಸ್ಥಾನ ಪಡೆದಿರುವ ರಾಜಣ್ಣನವರ ಹೋರಿಗಳು 6 ಅಡಿಗಳಿಗಿಂತ ಎತ್ತರವಾಗಿದ್ದಾವೆ. ಅಂತಹ ಹೋರಿಗಳ ಜೊತೆ ಕುಟುಂಬದ ಸದಸ್ಯರು, ಸ್ನೇಹಿತರು, ಅವರ ಅನುಯಾಯಿಗಳು, ಹಳ್ಳಿಕಾರ್ ಹೋರಿಗಳ ಮಾಲೀಕರು, ರೈತರ ಜೊತೆ ಇಂದು ಅವರ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಯುವ ರೈತ ಎ ಮಹೇಶ್ ಹಳೆಹಳ್ಳಿ, ತಿಮ್ಮಾರೆಡ್ಡಿ, ಕಗ್ಗಲಿಪುರ ರಾಮಣ್ಣ, ಸಂದೀಪ್, ಉದಯ್ ಮತ್ತಿಕೆರೆ, ಅರುಣ್ ದಾಸನಪುರ, ವಿಜಯಕುಮಾರ್ ಆರುಹಳ್ಳಿ, ಮಂಜುನಾಥ್ ಬೆಸ್ತಮಾನಹಳ್ಳಿ, ಮುನಿರಾಜು ಬೆಸ್ತಮಾನಹಳ್ಳಿ, ಶಶಿಕುಮಾರ್ ಗಣೇಶ್ ಮತ್ತು ಅವರ ಅಭಿಮಾನಿಗಳು, ಅನುಯಾಯಿಗಳು, ಗ್ರಾಮಸ್ಥರು ಭಾಗವಹಿಸಿದ್ದರು.
ನಾವು ಹಳ್ಳಿಕಾರ್ ತಳಿಯಿಂದ ಒಂಚೂರು ದೊಡ್ಡದಾಗಿ ಮುಂದಕ್ಕೆ ಬಂದ್ವಿ. ನಮ್ಮ ತಾತ ಕಾಲದಿಂದ ನಾವು ಎತ್ತು ಮೇಯಿಸ್ಕೊಂಡು ಬಂದ್ವಿ. ನಮ್ಮ ತಾತ ಮೇಯಿಸಿದ್ರು, ನಮ್ಮ ಅಪ್ಪ ಮೇಯಿಸಿದ್ರು, ಈಗ ನಾವು ಮೇಯಿಸ್ತಾ ಇದ್ದೀವಿ. ನಮಗೆ ಯಾವ ಸಪೋರ್ಟು ಇಲ್ದಿರ ನಾವು ನಮ್ಮಷ್ಟು ನಾವೇ ಮೇಯಿಸ್ಕೊಂಡು ಬಂದ್ವಿ. ಈಗ ಅದನ್ನು ಉಳಿಸ್ಕೊಬೇಕು, ಹಂಗೆ ಮುಂದೆ ಬೆಳೆಸ್ಬೇಕು ಅಂತ ನಮಗೊಂದು ಧ್ಯೇಯ ಇದೆ. ಅದು ಉಳಿಸ್ಕೊಬೇಕು ಅಂತ ಯೋಚನೆ ಮಾಡಿದ್ದೀವಿ. ಎಲ್ಲ ಮೇಯಿಸ್ಕೊಂಬಂದ್ವಿ. ಈಗ ಒಂಚೂರು ವಯಸ್ಸಾಗಿದ್ದಕ್ಕೆ ಈಗ ಹಳ್ಳಿಕಾರ್ ಎತ್ತು ಮೇಯಿಸೋಣ ಅಂತ ಮೇಯಿಸ್ತಾ ಇದ್ದೀವಿ. ಏನೋ ಚಿನ್ನ ಎಲ್ಲ ಇಟ್ಟು ಇದು ಮಾಡಿದ್ವಿ ಅಣ್ಣ. ಚಿನ್ನ ಬೆಳ್ಳಿ ಅದರಲ್ಲೇ ಸಂಪಾದನೆ ಆಗಿದ್ದು. ಅವರು ಇವರು ಅಲ್ಲಿಗೆ ಹೋಗಿ ಪ್ರೈಜ್ ದನ ಕಷ್ಟ ಬಿದ್ದು ಮೇಯಿಸಿ ಪ್ರೈಜ್ ಕೊಟ್ಟಿದ್ದು ಇದರಲ್ಲಿ ನಾವು ಚಿನ್ನದಲ್ಲಿ ಅವಕ್ಕೆ ಹಾರ ಮಾಡಿ ಹಾಕ್ತೀವಿ ಅಣ್ಣ. ಈ ಹಳ್ಳಿಕಾರ್ ಬಗ್ಗೆ ಹೇಳೋದಂತ ಏನು ಹೇಳ್ಬೋದು ನೀವು? ಹಳ್ಳಿಕಾರ್ ಎಲ್ಲ ಬೆಳೆಸ್ಬೇಕು, ಉಳಿಸ್ಬೇಕು. ನಾಡು ಉಳಿಬೇಕಂದ್ರೆ ಬೆಳೆಸ್ಬೇಕು, ಕಷ್ಟಪಟ್ಟು ಮಾತಾಡಬೇಕು, ಮಾಡಬೇಕು. ಈಗ ಏನು ಮಾಡ್ತಾರೆ ಅಂದರೆ ಯಾರು ಅದನ್ನು ಕೊಡಲ್ಲ. ಶಿಲ್ಪಿ ಮುಖಾಂತರ, ಫೋಟೋ ಮುಖಾಂತರ ಇಡ್ಸ್ಕೊತಾರೆ. ಅದು ನನಗೇನು ಅಷ್ಟೊಂದು ರುಚಿ ಕಾಣಲ್ಲ. ಒಬ್ಬರು ನೆರವಿಲ್ದಿರ ಅವು ತಾನಾಗಿ ಸಹಜೀವವಾಗಿ ಮೇಯಿಸಬೇಕು, ಬಾಳಬೇಕು ಅನ್ನೋದು ಒಂದು ಹೆಮ್ಮೆ ಐತಣ್ಣ. ಇದ್ರದ್ದು ವಿಶೇಷ ಇದು ವಿಶೇಷ ಅಂದರೆ ಇದು ಹಳ್ಳಿಕಾರ್ ಎತ್ತು ವಿಶೇಷ ಏನಿರ್ಬೋದು? ಎತ್ತು ಅಂದರೆ ಹಳ್ಳಿಕಾರ್ ಎತ್ತು ಕಾಲದಿಂದ ಬಂದಿರೋದು, ಆದಿ ಕಾಲದಿಂದ ಬಂದಿರೋದು. ಅದನ್ನು ಹಂಗೆ ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ನಮ್ಮ ಹುಡುಗರಿಗೂ ನಾವು ಅದೇ ಹೇಳ್ತಾ ಇದ್ದೀವಿ. ಈಗ ಎಲ್ಲ ಅಲ್ಲಿ ಇಲ್ಲಿಗೆ ಹೋದರೆ ಎತ್ತು ದನ ವ್ಯವಸಾಯ ಮಾಡಿದೆ ಹೆಣ್ಣು ಕೊಡಲ್ಲ, ಅದು ಬೇರೆ ಮಹಾ ಹಿಂಸೆ. ಎಲ್ಲಿಗೋದ್ರು ಏನು ಹೋದವ್ರೆ, ಏನು ಎತ್ತ 16 ಕ್ವಶನ್ ಕೇಳ್ತಾರೆ. ಹಂಗಾಗಿ ಎತ್ತು ಕಾಯೋಕ್ಕೂ ಯಾರೂ ಅಷ್ಟೊಂದು ರುಚಿ ಕೊಡಲ್ಲ. ಅದಕ್ಕೆ ಎತ್ತು ಮೇಲೆ ನಿಗಾ ಕಮ್ಮಿ. ನಮ್ಗೆ ಆಗಲಿ ಹೋಗಲಿ ಬಸಪ್ಪನ ಮೇರಿಸ್ಬೇಕು, ಬಸಪ್ಪನ ಮೀರಿಬೇಕು. ಹಂಗಾಗಿ ನಾವು ಮೀರಿಸ್ಬೇಕು ಅಂತ ಕಾಯ್ತಾ ಇದ್ದೀವಿ. ಈಗ ನಾನು ಕೇಳ್ಪಟ್ಟೆ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿ ಏನೋ ಇದೆ. ಈ ಸರಿ GK ಏನಾದರೂ ಹೋಗ್ತೀರಾ? ಹೋಗ್ಬೇಕು ಅಂತ ಇದ್ದೀವಣ್ಣ. ಹೋಗ್ತೀವಿ. ಹೋಗ್ತೀವಿ. ಎತ್ತು ಹಂಗೆ ಮೇಯಿಸ್ಬೇಕು ಅಂತ ಮೇಯಿಸ್ತಾ ಇದ್ದೀವಿ. ಎಲ್ಲರೂ ಕೊಡಬೇಕು ಅಂತ ಹಿಂಸೆ ಮಾಡಿದ್ರು, ಕೊಡೋದು ಬೇಡ, ಕಾಯ್ತಾ ಇದ್ದೀವಿ. ಎತ್ತರವಾದ ಎತ್ತರಲ್ಲಿ ಎಷ್ಟನೇದು ಬರ್ಬೋದು ನಿಮ್ಗೆ? 2ನೇ ಸ್ಥಾನ ಬರ್ಬೋದಣ್ಣ. 2ನೇ ಸ್ಥಾನ. ಹೌದು, ಇದರಲ್ಲಿ 2 ಮಾತಿಲ್ಲ. ಖುಷಿಯಾಗೈತೆ ನಿಮಗೆ? ಖುಷಿಯಾಗೈತೆ. ಇವತ್ತು ಸ್ನೇಹಿತರು, ಕುಟುಂಬಸ್ಥರು, ನಮ್ಮ ಸ್ನೇಹಿತರಿಗಿಂತ ನಮ್ಮ ಬಾಮೈದ ಅವನು ಒಂಚೂರು ಸಪೋರ್ಟ್ ಮಾಡಿ, ಆ ಕಗ್ಲಿಪುರದ ರಾಮಣ್ಣ, ಈ ಕಡೆ ಮಹೇಶು, ನವೀನು, ತುಮ್ಮಾರೆಡ್ಡಿ, ನಮ್ಮ ಹುಡುಗ ಗಣೇಶ, ಇವರೆಲ್ಲ ಕಷ್ಟಪಟ್ಟು ಬೆಳಗ್ಗೆ ನಿದ್ದೆ ಕೆಟ್ಟು ನಾವು ದನ ಕಾಯ್ತಾ ಇದ್ದೀವಿ. ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀರಾ, ಮನೆಯವರೆಲ್ಲ ಎತ್ತುಗಳೆಲ್ಲ ಇತ್ತು. ಇವತ್ತು ಏನು ಅನಿಸ್ತು ನಿಮಗೆ ಇವ್ರನ್ನೆಲ್ಲ ಜೊತೆ? ನಮ್ಗೆ ಖುಷಿ ಆಯ್ತಣ್ಣ, ಖುಷಿ ಆಯಿತು. ನಾಡು ಹಿಂಗೆ ಮೆರಿಬೇಕು, ಜನ ಹಿಂಗೆ ಹೊಂದಾಣಿಕೆಗೆ ಹೋಗಬೇಕು. ಮಳೆ ಬೆಳೆ ದನ ಭಗವಂತನ ಆಶೀರ್ವಾದ ಕೃಪೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಜೀವನದಲ್ಲಿ ಒಂದೇ ಕೈ ಬೀಳಂಗೆ ಎಲ್ಲರೂ ಹೋಗಬೇಕು, ಒಂದೇ ಮುಷ್ಟಿಯಿಂದ ಬೆಳಿಬೇಕು ಅಂತ ಇಷ್ಟಪಟ್ಟಿದ್ವಿ. ಆಪತ್ತು ಬಂದವರೆಲ್ಲರೂ ಇವತ್ತು ಒಂದು ಸಣ್ಣ ರೈತನ ಉದ್ಧಾರ ಮಾಡಬೇಕು, ಮತ್ತು ಇಲ್ಲಿ ಬೆಳೆಸಬೇಕು, ಮತ್ತು ಇದನ್ನು ಮೀಡಿಯಾದಲ್ಲೆಲ್ಲ ತೋರಿಸ್ಬೇಕು ಅನ್ನೋದು ನೀವೆಲ್ಲರೂ ಬಂದಿದ್ದೀರಾ. ಅವರಿಗೆ ಪ್ರಥಮವಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಅಣ್ಣನಾದ ರಾಜಣ್ಣನವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಹಳ್ಳಿಕಾರು ಎತ್ತುಗಳನ್ನು ಮುಂದೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಇವತ್ತು ಈ ಜನ ಕಿಕ್ಕಿರಿ ತರೋದಕ್ಕೆ ಸಂಜೆ ಸುಮಾರು 5 ಗಂಟೆಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಎಲ್ಲರೂ ಬಂದು ಆಗಮಿಸಿ ತಿಂದ್ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ನಮ್ಮ ನಾಡಲ್ಲಿ ಹಳ್ಳಿಕಾರು ಉಳಿಸಬೇಕು, ಬೆಳೆಸಬೇಕು, ಎಲ್ಲರ ಇದಕ್ಕೂ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಹೇಳಿ ತಿಂಗಳಿಂದ 40 ಸುಮಾರು ಇಡೀ ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಹಳ್ಳಿಕಾರು ಎತ್ತುಗಳನ್ನು ಕರೆಸಿ ನಾವೇ ಬಹುಮಾನವನ್ನು ಕೊಟ್ಟು ಎಲ್ಲರಿಗೂ ಹೂವು ಊಟದ ವ್ಯವಸ್ಥೆ ಎಲ್ಲ ನೀಡಿ ಬೆಳೆಸಬೇಕು. ರೈತರಲ್ಲಿ ಇದು ಮುಂದೆ ಬರಬೇಕು, ಮನೆಯಲ್ಲಿ ಬಸವಣ್ಣ ಇರಬೇಕು ಅನ್ನೋದಕ್ಕೋಸ್ಕರ, ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಅಭಿಯಾನನೇ ಹಾಕ್ಕೊಂಡು ಊರ ಹಬ್ಬಕ್ಕೆ ಎಲ್ಲರೂ ಇಡೀ ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ರೈತ ಬಾಂಧವರನ್ನೆಲ್ಲ ಕರೆಸಿ ನಾವೇ ಬಹುಮಾನ ಕೊಟ್ಟು ಪ್ರೋತ್ಸಾಹ ನೀಡಿದ್ದೀವಿ. ಅವ್ರಿಗೂ ಸಹ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಅದೇ ರೀತಿ ಇಡೀ ನಮ್ಮ ಜಿಲ್ಲೆಯಾದಂಥ ಕರ್ನಾಟಕದಲ್ಲಿ ಏನು ಹಳ್ಳಿಕಾರ್ ಏನಿದೆಯೋ ಆ ಮೈಸೂರು ತಳಿಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂದ್ಬಿಟ್ಟು ಎಲ್ಲ ರೈತ ಬಾಂಧವಗಳು ಕೇಳ್ಕೊತೀನಿ. ಅದರಿಂದ ಇವತ್ತು ಈ ದಿನ ಹುಟ್ಟುಹಬ್ಬದ ಅಂಗವಾಗಿ ಇದನ್ನು ಬೆಳೆಸಬೇಕೇ, ಎಲ್ಲರಿಗೂ ಈ ಯುವ ಪೀಳಿಗೆಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಹಳ್ಳಿಕಾರ್ ಮುಂದೆ ಇವತ್ತು ನಮ್ಮ ಅಣ್ಣನವರ ರಾಜಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರಾದ ರಾಜಣ್ಣವ್ರಿಗೆ 64 ವರ್ಷದ ಹುಟ್ಟುಹಬ್ಬ. ಅಂದರೆ ಎಲ್ಲರೂ ಹಳ್ಳಿಕಾರ್ಗೆ ಸುಮ್ಮನೆ ಶೋಕಿಗೆ ಮಾಡ್ತಾರೆ. ಇವರು ಕಷ್ಟಪಟ್ಟು ವರ್ಷಾನುಗಟ್ಟಲೆ ಹುಲ್ಲಾಕಿ ಮೇಯಿಸ್ತಾರೆ ದನ. ಕೆಲವರೆಲ್ಲನೂ ಶೋಕಿಗೆ 8 ದಿನ ತಂದು ಇದು ಮಾಡಿ ಶೋಕಿಗೆ ಮೀಡಿಯಾ ಮುಂದೆ ಇದು ಮಾಡಿಕೊಂಡು ಮಾಡ್ತಾರೆ. ಇವ್ರು ಹಂಗಲ್ಲ, ಕೆಟ್ಟಿರೋ ದನ ತರ್ತಾರೆ, ಸಾಕ್ಬಿಟ್ಟು ಬೆಳೆಸ್ತಾರೆ. ಹಳ್ಳಿಕಾರ್ ಉಳಿಬೇಕು, ಹಳ್ಳಿಕಾರ್ ಬೆಳೆಸಬೇಕು ಅನ್ನೋದು ಅವ್ರ ಮೂಲ ಉದ್ದೇಶ.
ಹಂಗಾಗಿ ಅವ್ರ ದೇವರು ಆಯುಷ್ ಆರೋಗ್ಯ ಕೊಟ್ಟು ಅವ್ರು ಹುಟ್ಟಿದ ದಿನ ಅವ್ರನ್ನ ಚೆನ್ನಾಗಿಡಲಿ ಅಂತ ನಾವು ಕೋರ್ತಾ ಇದ್ದೀವಿ. ಜೈ ಕಿಸಾನ್, ಜೈ ಹಳ್ಳಿಕಾರ್. ಏನಿವತ್ತು ನಮ್ಮ ರಾಜಣ್ಣವ್ರದ್ದು 64ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ಮಾರ್ಗದರ್ಶಕರು, ಹಳ್ಳಿಕಾರ್ ಪೋಷಕರು ಏನು ಈ ಏಜಲ್ಲಿ ಸಹ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಳ್ಳಿಕಾರ್ ತಳಿಯನ್ನು ಉಳಿಸ್ತಾ ಇದ್ದಾರೆ ಮತ್ತು ಉತ್ತಮ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಯಾಕಂದರೆ ನಮ್ಮ ಸರ್ಕಾರಗಳಾಗಿರ್ಬೋದು, ನಮ್ಮ MLA ಆಗಿರ್ಬೋದು, ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಸುಮ್ಮನೆ ಯಾರಾದ್ರೂ ಕರ್ಕೊಂಡು ಕೊಡ್ತಾರೆ, ಸುಮ್ಮನೆ ಬೂಟಾಟಿಕೆ ಮಾಡೋದು. ಇವ್ರ ಮುಂದೆ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಲ್ಲಿ ಇವತ್ತು ಮೆರೀತಾ ಇದ್ದಾರೆ, ಮೆರೀಲಿ ಸಂತೋಷ. ಆದರೆ ಹಿರಿಯರಿಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ನಮ್ಮ ರಾಜಣ್ಣವರಿಗೆ ಹಳ್ಳಿಕಾರ್ ವಿಚಾರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮುಂದಿನ ವರ್ಷದಲ್ಲಿ ಕೊಡಬೇಕು. ಮತ್ತು GK ವೀಕೆಂಡಲ್ಲಿ ಕೃಷಿ ಮೇಳದಲ್ಲಿ ರಾಜಣ್ಣವರಿಗೆ ಹಳ್ಳಿಕಾರ್ ಪ್ರದರ್ಶನ ಮಾಡಲಿಕ್ಕೆ ಉಚಿತವಾಗಿ ಪ್ರದರ್ಶನ ಜಾಗವನ್ನು ಕೊಡಬೇಕಾಗಿ ನಾನು ಸರ್ಕಾರಕ್ಕೆ ಮತ್ತು ಕೃಷಿ ಅಧಿಕಾರಿಗಳಿಗೆ, ತಾಲೂಕಿನ ಶಾಸಕರಿಗೆ ಮನವಿ ಮಾಡ್ತೀನಿ. ಯಾಕಂದರೆ ಇವರು ಈ ಏಜಲ್ಲಿ ಸಹ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ರಾಜ್ಯದ ತಳಿಯನ್ನು ಬೆಳೆಸ್ತಾ ಇದ್ದಾರೆ. ಅದು ಇವ್ರ ಹತ್ರ ಇರ್ತಕ್ಕಂಥ ಹಳ್ಳಿಕಾರ್ ಎತ್ತುಗಳು ರಾಜ್ಯದ ಟಾಪಲ್ಲಿ ಇದೆ. ಯಾಕಂದರೆ ದೊಡ್ಡದು ಸಾಕೋದು ತುಂಬ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಅದರಲ್ಲಿ ತುಂಬ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಎತ್ತುಗಳು. ಅದರಲ್ಲಿ ಇವು ಒಂದು 2ನೇ ಸ್ಥಾನದಲ್ಲಿ, ಮುಂದಿನ ದಿನಗಳಲ್ಲಿ 1ನೇ ಸ್ಥಾನದಲ್ಲಿ ಬರ್ಬೋದು. ಯಾಕಂದರೆ ಈ ತಳಿಯನ್ನು ಉಳಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಆಮೇಲೆ ಇವರು ಬೆಣ್ಣೆ ಕೊಟ್ಟು ಸಾಕ್ತಾ ಇದ್ದಾರೆ, ತುಪ್ಪ ಕೊಟ್ಟು ಸಾಕ್ತಾ ಇದ್ದಾರೆ, ಹಣ್ಣು ಹಂಪಲು ಕೊಟ್ಟು ಸಾಕ್ತಾ ಇದ್ದಾರೆ. ಅದೇ ರೀತಿ ಗೋಡಂಬಿ, ಹಾಲು, ಮೊಸರು, ಪಪ್ಪಾಯಿ, ಬಾಳೆಹಣ್ಣು ಈ ರೀತಿ ಎಲ್ಲ ಕೊಟ್ಟು ಸಾಕ್ತಾ ಇದ್ದಾರೆ ಸರ್. ಹೌದು ಸರ್. ಯಾಕಂದರೆ ತನ್ನ ಜೀವನವನ್ನೇ ಹಳ್ಳಿಕಾರಿಗೋಸ್ಕರ ಇಟ್ಟಿದ್ದಾರೆ. ಯಾಕಂದರೆ ಇಂತಹ ಹಿರಿಯರಿಗೆ ಸರ್ಕಾರಗಳು ಬೆಲೆ ಕೊಡಬೇಕು. ಯಾಕಂದರೆ ನಮ್ಮಂತಹ ಯುವಕರಿಗೆ ಮಾರ್ಗದರ್ಶನ ಆಗ್ತೈತೆ. ನಮ್ಮಂಥ ಯುವಕರು ಇವರಿಂದ ಕಲಿಯತಕ್ಕಂಥದ್ದು ಒಳ್ಳೆತನ ಕಲಿಬೇಕು. ಯಾಕಂದರೆ ಬೂಟಾಟಿಕೆಗೆ ಹೋಗಿ ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು, ಅವ್ರು ಹಿಂಗೆ ಅವ್ರು ಹಂಗೆ ಅಂತ ಮಾತಾಡೋದು, ಅದೆಲ್ಲ ಒಂದು ರೀತಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಯಾವ ಹಳ್ಳಿಕಾರಿಗೆ ಬೆಲೆ ಕಟ್ಟೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹಳ್ಳಿಕಾರ ಅನ್ನತಕ್ಕಂಥದ್ದು ಒಂದು ತಳಿ. ಈ ತಳಿಯನ್ನು ಉಳಿಸ್ಬೇಕು, ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಮಾತ್ರ ಹೋರಾಟ ಮಾಡಬೇಕು. ಯಾಕಂದರೆ ರಾಜಕೀಯ ಮಾಡೋದು, ಅವ್ರ ಹತ್ರ ಒಳ್ಳೆಯದಿದೆ, ನಮ್ಮ ಹತ್ರ ಒಳ್ಳೆಯದಿದೆ ಅಂತ ಕಿತ್ಲಾಡೋದಾಗಿರ್ಬೋದು, ಜಗಳ ಮಾಡೋದಾಗಿರ್ಬೋದು, ಒಂಥರ ದೇಶ ರಾಜಕಾರಣ ಮಾಡೋದು ಹಳ್ಳಿಕಾರ್ ವಿಚಾರದಲ್ಲಿ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹಳ್ಳಿಕಾರನ್ನ ಉಳಿಸ್ಬೇಕು, ಹಳ್ಳಿಕಾರನ್ನ ಬೆಳೆಸಬೇಕು. ಯಾಕಂದರೆ ನಮ್ಮ ರಾಜಣ್ಣವ್ರದ್ದು ಇರೋ ಉದ್ದೇಶ ಅದೇ. ಈ ವ್ಯಕ್ತಿ ಯಾರನ್ನೂ ದ್ವೇಷ ಮಾಡ್ತಾಯಿಲ್ಲ. ಯಾಕಂದರೆ ವಿನಾಕಾರಣ ಎಲ್ಲೋ ಹಿಂದೆ ನಿಂತ್ಕೊಂಡು ರಾಜಣ್ಣವ್ರು ಹಿಂಗೆ ಮಾಡಿದ್ರು ಅಂತ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಎಚ್ಚರಿಕೆ ಆಗಬೇಕು. ಯಾಕಂದರೆ ನೇರವಾಗಿ ಬಂದು ಮಾತಾಡಬೇಕು. ನೇರ ಏನಾದರೂ ಇದ್ದರೆ, ಸಮಸ್ಯೆ ಇದ್ದರೆ ಕುತ್ಕೊಂಡು ಮಾತಾಡಿ ಪರಿಹಾರ ಮಾಡ್ಕೊಳ್ಬೇಕು. ಎಲ್ಲ ನಿಂತ್ಕೊಂಡು ಮಾತಾಡೋದ್ರಿಂದ ಈ ವ್ಯಕ್ತಿಗೆ ಒಂದು ರೀತಿ ಅಗೌರವ ತೋರಿಸೋದು, ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಬೇಡಿ. ನೀವು ಬೆಳೀರಿ, ಜೊತೆಯಲ್ಲಿ ಬೆಳೆಸ್ರಿ. ಆಗಲಿಲ್ಲ ಸುಮ್ಮನೆ ಇರಿ. ಅವ್ರಿಗೆ ಯೋಗ್ಯತೆ ಇದ್ದರೆ ಬೆಳೀತಾರೆ. ಯಾಕೆ ಸುಮ್ಮನೆ ಒಂದು ವ್ಯಕ್ತಿನ ಅವಮಾನ ಮಾಡ್ತೀರಾ? ಅದೇ ರೀತಿ ಇವತ್ತು ಚಂದಾಪುರ ಗ್ರಾಮದಲ್ಲಿ ರಾಜಣ್ಣವರಿಗೆ ಗ್ರಾಮದ ಎಲ್ಲ ಪ್ರಮುಖರು, ಯುವಕರು ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ನನ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.